ಎಲ್ರಿಗೂ ನಮಸ್ಕಾರ. 8ನೇ ನಾವಿಕ ವಿಶ್ವ ಸಮಾವೇಶದ ಅಭಿನಂದನೆಗಳು. ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರ ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಲು ಇಚ್ಛೆಪಟ್ಟು ಅವರ ಒಂದು ಕವಿತೆಯನ್ನು ಆಯ್ದುಕೊಂಡಿರುತ್ತೇನೆ. ನನ್ನ ಹೆಸರು ಸುನೀತಾ ನಾಗಾನಂದ. ನಾನು ಆಯ್ದುಕೊಂಡಿರುವ ಕವಿತೆಯ ಹೆಸರು ಅನ್ವೇಷಣೆ. ಅನ್ವೇಷಣೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೂ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಅನ್ವೇಷಣೆ ಈ ಕವಿತೆಯ ಭಾವಾರ್ಥ, ಎಷ್ಟೋ ಸತಿ ನಾವು ನಮ್ಮ ಮಧ್ಯೆ ಇರುವ ಪ್ರೀತಿ ಸ್ನೇಹಗಳನ್ನೇ ಗುರುತಿಸಲ್ಲ. ಎಲ್ಲೋ ಇರೋ ದೂರದ ಬೆಟ್ಟದ ಆಸೆಗೆ ನಾವು ಒಳಗಾಗ್ತೀವಿ. ಹಾಗೆ ಎಲ್ಲ ಏನೋ ಒಂದು ನಮ್ಮ ಮನಸ್ಸಲ್ಲಿ ನಡೀತಾ ಇದ್ರೆ ಅದನ್ನ ಬಿಟ್ಟು ಅದನ್ನ ಸಮಾಧಾನಿಸ್ಕೊಂಡು ಮುಂದೆ ಹೋಗೋಣ ಅನ್ನೋ ಯೋಚನೆನ ಬಿಟ್ಟು ಅದನ್ನ ಕಲಕಿ ಬೇಡದೆ ಇರೋದನ್ನೆಲ್ಲ ನಮ್ಮ ಮನಸ್ಸಿಗೆ ತಂದ್ಕೊಂಡು ನಾವು ಬೇಕಾಗಿರೋ ಕಡೆಯಿಂದ ದೂರ ಆಗ್ತೀವಿ. ಅದನ್ನ ಮಾಡದೆ ನಾವು ಅದನ್ನ ಕಲಕದೆ ಅದರ ನೆನಪುಗಳನ್ನ ಒಳ್ಳೆ ನೆನಪುಗಳನ್ನೇ ನಾವು ಮೆಲುಕು ಹಾಕ್ತಾ ಇರಬೇಕು ಅನ್ನುವುದು. ಹಾಗೆ ನಮ್ಮ ಅಹಂನ ಕೋಟೆ ಅಂದ್ರೆ ನಮ್ಗೇನು ನಾವೇ ದೊಡ್ಡವರು, ನಮ್ಗಿಂತ ಬೇರೆ ಯಾರು ಇಲ್ಲ, ಹಾಗೆ ಹೀಗೆ ಅಂತ ನಮ್ಮ ಅಹಂ ಕೋಟೆಯಲ್ಲಿ ನಾವೇ ಬಂಧನರಾಗಿರ್ತೀವಿ. ಅದನ್ನೆಲ್ಲ ಬಿಡಿಸ್ಕೊಂಡು ನಾವು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಅದೇ ಈ ಕವಿತೆಯ ಭಾವಾರ್ಥ. ಮತ್ತೊಮ್ಮೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.